ಈಗ 2 ವರ್ಷದ 3 ವರ್ಷದ ಮಕ್ಳು ಇರ್ತವೆ. ಅವಕ್ಕೆ ಪುಸ್ತಕದ ಚಿತ್ರ ತೋರಿಸಿ, ಓ ಇದು ಮಂಗನ, ನಂಗೆ ಇದು ಮಂಗ ಅನ್ನಿಸ್ತಿಲ್ಲ, ಅದು ಬಂದು ಹೇಳತ್ತೆ ಅದು ಮಂಗನೇ ಅದು ಅಂತ. ಅದು ಹೆಂಗೆ ಮಂಗ ಅಂತ ಹೇಳ್ತಿ? ಅದು ಮೂತಿ ಗೀತಿ ಮಾಡಿ ಹೇಳುತ್ತೆ, ನೋಡು ಇದೆ, ಬಾಲ ಇದೆ, ಕಿವಿ ಹಿಂಗಿದೆ ಅಂತ. ಸೊ ನೀವು ಎಷ್ಟು ಪ್ರಶ್ನೆಗಳನ್ನು ಕೇಳ್ತೀರಿ ಮಕ್ಕಳಿಗೆ, ಅಷ್ಟು ಅವ್ರ ಪುಸ್ತಕ ಕಂಡ್ಕೋತಾರೆ. ಕಲಿಸ್ತಾ ಕೇಳಬೇಕು. ಒಂದು ದಿವಸ ಕಲಿಸಿರ್ಬೇಕು, ನೆಕ್ಸ್ಟ್ ದಿವಸ ಗೊಂದಲ ಕೀಳು ಮಾಡಬೇಕು. ಇದು ನೀಲಿನಾ, ಇದು ನಾನು ಹಸಿರು ಅನ್ಕೊಂಡಿದ್ನಲ್ಲ, ಇಲ್ಲ ನೆನ್ನೆ ನೀಲಿನೇ ಹೇಳಿದ್ದು. ಸರಿ, ಹಂಗಾರೆ ಆಕಾಶ ಯಾವ ಕಲರು? ಅದು ಬ್ಲೂ. ಮತ್ತು ಯಾಕೆ ಅದ್ಯಾಕೆ ಹಂಗಿದೆ, ಇದ್ಯಾಕೆ ಡಾರ್ಕ್ ಇದೆ? ಇಲ್ಲ ಅದು ಸ್ಕೈ ಬ್ಲೂ. ಹಂಗೆ ವೊಕ್ಯಾಬ್ಲರಿ ಜಾಸ್ತಿ ಆಗುತ್ತೆ. ಸೊ ಆ್ಯಕ್ಟಿವಿಟಿ ಮಾಡಬೇಕಾಗಿರೋದು ಕ್ವಶನ್ಸ್ಗಳಿಂದ, ಪ್ರಶ್ನೆಗಳನ್ನು ಹುಟ್ಟಾಕಿ, ಕತೆ ಹೇಳಿ, ಚಿತ್ರ ತೋರಿಸಿ, ಆ ಪುಸ್ತಕದಲ್ಲಿ ಅವ್ರು ಬರೀಲಿ, ಗೀಚ್ಲಿ, ಚಿಂತೆ ಇಲ್ಲ. ಪ್ರತಿ ಕಲಾವಿದನು ಮಗು ಇದ್ದಾಗ ಗೀಚೋದ್ರಿಂದನೇ ಶುರು ಆಗೋದಲ್ವಾ. ಪುಸ್ತಕ ಗಲೀಜಾಯ್ತು, ಎಷ್ಟು ಕಾಸ್ಟ್ಲಿ ಪುಸ್ತಕ ಇದು ಅನ್ನೋ ಹಂಗಿಲ್ಲ. ಪುಸ್ತಕದ ಬೆಲೆ ಎಷ್ಟಾಗಿರ್ಬೋದು, 200 ರೂಪಾಯಿ. ಬಟ್ ನಿಮ್ಮ ಮಗುಗೆ ನೀವೆಷ್ಟು ಅಮೂಲ್ಯವಾದ ಜ್ಞಾನ ಕೊಡ್ತಿದ್ದೀರಿ, ಅಮೂಲ್ಯವಾದ ಅನುಭವ ಕೊಡ್ತಿದ್ದೀರಿ ಅಲ್ಲ.